ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಆಗೈತಿ. ಇಲ್ಲಿ ಸಾಕಷ್ಟು ಜಿಲ್ಲೆಗಳದಾವ. ಇಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಗಳದಾವ ಮತ್ತ ಅದರಲ್ಲಿ ನಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಗಳದಾವ ಅಂತ ಮೊದಲಿಗೆ ನೋಡ್ಕೋಬೇಕ್ರಿ. ಆಮೇಲೆ ಅರ್ಜಿಯನ್ನ ಸಲ್ಲಿಸಬೇಕು. ಅದನ್ನ ಯಾವ ರೀತಿ ನೋಡೋದಂತೇಳಿ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ನೋಡಬಹುದು, ಇದು ಅಫಿಷಿಯಲ್ ಆಗಿ ಇಲಾಖೆ ಅಂತರನೇ ಅಪ್ಡೇಟ್ ಆದ ಮಾಹಿತಿ ಆಗಿರ್ತದ. ಯಾವ ವರ್ಗಕ್ಕೆ ಎಷ್ಟು, ಅದರಲ್ಲೂ ಇಲ್ಲಿ ನೋಡ್ಕೋತಿರ್ಬೋದು ನೀವು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಇರುವ ಹುದ್ದೆಗಳು ಇವಾಗಿರ್ತಾವ. ಇಲ್ಲಿ ಸ್ಥಳೀಯ ವೃಂದ ಅಂದ್ರೆ ಏನಪ್ಪಾ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂದ್ರೆ ಏನಪ್ಪಾ, ಇದು HK ಇದಾರೆ. ಇದು ಮೊದಲಿಗೆ ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಗಳಿದ್ದಿಲ್ಲ, ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಇದು ಹುದ್ದೆಗಳು ಇರ್ತಾವ. ಈ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಈಗ ನಾವು HK ನಿಮ್ಗೆ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವೆಲ್ಲ ಏನ್ ನೋಡಾಕತ್ತಿರಲ್ಲ, ಇದು HKಗೆ ಸಂಬಂಧಿಸಿದಂತೆ ಇರುವ ಹುದ್ದೆಗಳು. ಇಲ್ಲಿ 3,395 ಹುದ್ದೆಗಳು ಖಾಲಿ ಇರ್ತಾವ. ಇದಕ್ಕೆ HK ದವರು HK ದವರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇಲ್ಲಿ ಒಂದೊಂದು ಆಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಖಾಲಿ ಇದಪ್ಪ ಅಂದ್ರ 1343 ಅಂದ್ರೆ 1343 ಹುದ್ದೆಗಳು ಖಾಲಿ ಇರ್ತಾವ. ಇಲ್ಲಿ ನೋಡ್ಕೋತಿರ್ಬೋದು ನೀವು. ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ನೋಡ್ಕೋಬೇಕು. ನೀವು ಯಾವ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋತೀರಿ ನೋಡ್ಕೋಬೇಕು. ಅದರಲ್ಲೂ ನೀವು ಯಾವ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಲ್ಲ ಆ ಜಿಲ್ಲೆಯಲ್ಲಿ ನಿಮಗೆ ಅಂದ್ರೆ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳ ಖಾಲಿ ಅದೆಲ್ಲ ನೋಡ್ಕೋಬೇಕು. ಹುದ್ದೆಗಳು ಖಾಲಿ ಅದಾವ. ಆಮೇಲೆ ನಾವು ಅದರಲ್ಲಿ ಒಂದೆರಡು ಮೀಸಲಾತಿಗಳು ಬರ್ತಾವ. ಯಾವ ಮೀಸಲಾತಿ? ಕನ್ನಡ ಮಾಧ್ಯಮ ಬರುತ್ತಾ, ಗ್ರಾಮೀಣ ಬರುತ್ತಾ, ಮತ್ತೆ ಅದೇ ರೀತಿ ಯೋಜನಾ ನಿರೀಕ್ಷಿತ ಬರ್ತಿರ್ತತಿ, ಮಾಜಿ ಸೈನಿಕ ಬರ್ತಿರ್ತತಿ. ನಿಮ್ದು ಅದು ಯಾವ್ದು ಕ್ಯಾಟಗರಿ, ನಿಮ್ದು ಯಾವ್ದು ಮೀಸಲಾತಿಯನ್ನ ಕೋರ್ತಿರಲ್ಲ ಅಲ್ಲಿ ಕೂಡ ಹುದ್ದೆಗಳದ ಇಲ್ಲ ಅಂತ ನೋಡ್ಬೇಕ. ಇಲ್ಲಿ ನೋಡ್ರಿ, ಒಂದ್ಸಾರಿ ರೋಸ್ಟರ್ ಪ್ರಕಾರ ನಿಮಗೆ ಹೇಳ್ತೀನಿ. ಫಸ್ಟ್ ಗೆ ರೋಸ್ಟರ್ ಅಲ್ಲಿ ಏನ್ ಮಾಡ್ತಾರಪ್ಪ, ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಷನ್ ಮಾಡ್ತಾರ. ಇದ್ರೊಳಗ ಫಸ್ಟ್ ಗೆ ರೋಸ್ಟರ್ ಒಳಗ GM ಒಳಗ ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಟ್ ಮಾಡ್ತಾರ. ಆಮೇಲೆ GM ಒಳಗನ ಕನ್ನಡ ಮಾಧ್ಯಮ ಆಗಿಂದ ಗ್ರಾಮೀಣದಾಗ ಸೆಲೆಕ್ಟ್ ಮಾಡ್ತಾರ. ಅದ ಆಗ್ಲಿಲ್ಲಕ್ಕಪ್ಪ ಅಂದ್ರ ಬರೀ ಜನರಲ್ ಕ್ಯಾಟಗರಿ ಒಳಗ ಸೆಲೆಕ್ಟ್ ಮಾಡ್ತಾರ. ಅದು ಆಗ್ಲಿಲ್ಲಪ್ಪ ಅಂದ್ರ ನಿಮ್ದು ಯಾವ ಕ್ಯಾಟಗರಿ ಇರುತ್ತ, ನೀವು ಬರೀ ಜನರಲ್ ಅಷ್ಟ ಇದ್ರಪ್ಪ ಅಂದ್ರ ಜನರಲ್ದಾಗ ಅಷ್ಟ ಸೆಲೆಕ್ಷನ್ ಆಗಕ್ಕ ನೋಡ್ತಾರ. ಎರಡು ಆಗ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ತಾರ, 2A ಕ್ಯಾಟಗರಿ ಒಳಗ ಬರ್ತಾರ. ಅಥವಾ ನಿಮ್ದು 3rd A ಇತ್ತಂದ್ರ 3rd B ಒಳಗ ಬರ್ತಾರ. ಇದನ್ನ ಮಿಕ್ಕಿ ಕೂಡ GM ಒಳಗ ಇನ್ನೊಂದು ನಂದು ಜನರಲ್ ಕ್ಯಾಟಗರಿನ ಇದೀನಿ, PDP ಇತ್ತಪ್ಪ ಅಂದ್ರ PDP ಏನಂತಲ್ಲ ಅತ್ಯಂತ ಕಡಿಮೆ ಕಟಪ್ ನಿಲ್ಲೋದು. ಮತ್ತ ಇದನ್ನ ಹೊರತುಪಡಿಸಿದ್ರ ಮಾಜಿ ಸೈನಿಕರ ಒಳಗ ಸೆಲೆಕ್ಷನ್ ಮಾಡ್ತಾರ ನಿಮ್ದಿದ್ರ ಮಾತ್ರ. ನೀವು ಡೈರೆಕ್ಟ್ ಕ್ಯಾಂಡಿಡೇಟ್ ಇದ್ರಪ್ಪ ಅಂದ್ರ ಈ ರೀತಿ ಇರುತ್ತ. ಇಲ್ಲಿ ಡೈರೆಕ್ಟ್ ಕ್ಯಾಂಡಿಡೇಟ್ ಒಳಗೆ ಯಾವ ರೀತಿ ನೋಡ್ರಿ, ಮೊದಲು ಜನರಲ್ ಕ್ಯಾಟಗರಿ ಒಳಗ, ಆಮೇಲೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನೋಡ್ತಾರ. ಅದಾದ್ಮೇಲೆ ಮತ್ತೆ ನಿಮ್ ಕ್ಯಾಟಗರಿ ಒಳಗ ಕನ್ನಡ ಮಾಧ್ಯಮ ಗ್ರಾಮೀಣ ನೋಡ್ತಾರ. ಇದಾದ್ಮೇಲೆ ಮತ್ತೆ PDP. ಇಷ್ಟ ಚಾನ್ಸ್ ಇರ್ತಾವ್ರಿ. ಅದಕ್ಕಾಗಿ ನೀವು ಮೊದಲಿಗೆ ಆಯ್ಕೆ ಅಪ್ಲಿಕೇಶನ್ ಹಾಕುವಾಗ ಯಾವ ಜಿಲ್ಲೆಗೆ ಆಯ್ಕೆ ಹಾಕೋತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಇಲ್ಲಿ ನೋಡ್ರಿ, ಬೆಂಗಳೂರಿಗೆ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇತರರು 29 ಪೋಸ್ಟ್ ಅದಾವ. ಕನ್ನಡ ಗ್ರಾಮೀಣ 14 ಪೋಸ್ಟ್, ಮಾಜಿ ಸೈನಿಕರಿಗೆ 5, ಕನ್ನಡ ಮಾಧ್ಯಮ 3, ಯೋಜನಾ ನಿರೀಕ್ಷಿತ 2, ಒಟ್ಟಾರೆಯಾಗಿರುವ ಹುದ್ದೆಗಳು 53 ಪ್ರವರ್ಗ 1ಕ್ಕ. ಅದೇ ರೀತಿ 2A ಅಭ್ಯರ್ಥಿಗಳಿಗೆ 111, 51, 20, 10, 10 ಒಟ್ಟಾರೆಯಾಗಿ 202 ಹುದ್ದೆಗಳು ಖಾಲಿ ಇರ್ತವ. ಈ ರೀತಿ ಎಲ್ಲ ಇರ್ತಾ. ಇಲ್ಲಿ ನೋಡ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ಮೊದಲಿದ್ದು. ಈ ನೋಡ್ರಿ, ಪರಿಶಿಷ್ಟ ಜಾತಿ ಒಳಗ ಪ್ರವರ್ಗ A, B, C ಅಂತ ಮಾಡ್ಯಾರ. ಮತ್ತ ಪರಿಶಿಷ್ಟ ಪಂಗಡ ಒಂದು ಸಪರೇಟ್ ಆಗಿ ಮಾಡಿದಾರ. ಈ ರೀತಿಯಾಗಿ ಹುದ್ದೆಗಳನ್ನ ಹರಿದು ಹಂಚಿದ್ದಾರೆ. ಇದು ಒಳ ಮೀಸಲಾತಿ ಆದ್ಮೇಲೆ ಈ ರೀತಿ ಬಂದಿರ್ತದ. ಸ್ನೇಹಿತರು ನೋಡ್ತಿದಾರಲ್ಲ, ಇದು ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಂತ ಮೊದಲಿಗೆ ನೀವು ಡಿಸೈಡ್ ಮಾಡ್ಕೋಬೇಕ. ನಾ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಜಿಲ್ಲೆಗೆ ಕಡಿಮೆ ಕಟಪ್ ನಿಲ್ಲದಂತ ಅದನ್ನು ಕೂಡ ವಿಡಿಯೋ ಮಾಡಿ ಕೂಡ ತಿಳಿಸ್ತೇನೆ. ಇವಾಗ ಏನಿದೆಯಲ್ಲ, ನೀವು
ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದ ಅಂತ ನೋಡ್ಕೊತಾ ಹೋಗೋಣ. ಇಲ್ಲಿದು ಪುರುಷ ಅಭ್ಯರ್ಥಿಗಳಿಗಿರುವ ಹುದ್ದೆಗಳಾದ್ರ ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ 445 ಹುದ್ದೆಗಳು ಖಾಲಿ ಇರ್ತಾವ. ನೋಡ್ತಾ ಇದ್ರಲ್ಲ, ಇಲ್ಲಿ ಅದೇ ರೀತಿ ಸೇವಾಣಿ ಇರ್ತಾವ. ಸ್ನೇಹಿತರೆ, ಈ PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ರಾಗ ಆಲ್ರೆಡಿ ಅಪ್ಲೋಡ್ ಆಗೈತಿ. ಯಾಕಪ್ಪ ಅಂದ್ರ ಅಪ್ಲಿಕೇಶನ್ ಹಾಕೋ ಮುಂಚೆ ಈ PDF ನೋಡಿ ಅಪ್ಲಿಕೇಶನ್ ಹಾಕ್ಬೇಕು ನೀವು. ಸೊ ಈ PDF ಬೇಕಾಗಿತ್ತಂದ್ರ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಐತಿ, ಅದೇ ರೀತಿ ವಾಟ್ಸ್ಆಪ್ ಗ್ರೂಪ್ ಐತಿ, ಹೋಗಿ ಜಾಯಿನ್ ಆಗಿ. ನಾ ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಇಂಥ ಹೊಸ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಇರ್ತಾವ. ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಖಾಲಿ ಇದಾವ, ಯಾವ ಕ್ಯಾಟಗರಿಗೆ ಹುದ್ದೆಗಳು ಅದಾವ ಅಂತೇಳಿ ನಿಮ್ಗೆ ಸಿಗ್ತತಿ. ಓಕೆ, ಇದು ನಮ್ಮ ಗ್ರೂಪ್ನಾಗ ಐತಿ, ಹೋಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ನಾನು ನಾಳೆ ಕೂಡ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಯಾವ ಜಿಲ್ಲೆಗೆ ಕಡಿಮೆ ಕಟ್ ಆಫ್ ನಿಲ್ತತಿ ಅದನ್ನ ಇವತ್ತು ಒಟ್ಟಾರೆಯಾಗಿ ಟೋಟಲ್ ಆಗಿ ಟ್ಯಾಲಿ ಮಾಡ್ಕೊಂಡು ನಿಮ್ಗೆ ನಾಳೆ ಬೆಳಗ್ಗೆ ಅಥವಾ ಇವತ್ತು ಸಾಯಂಕಾಲ ಅಷ್ಟರೊಳಗ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಈ PDF ನಮ್ಮ ಗ್ರೂಪ್ನಾಗ ಐತಿ, ಟೆಲಿಗ್ರಾಮ್ ಗ್ರೂಪ್ನಾಗ ಹಾಕಿವಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯಿನ್ ಆಗಿ. ನೀವು ಕೂಡ ಇದನ್ನ ತಗೊಂಡು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋಬೇಕಂತ ಒಂದು 4 ದಿವಸ ಥಿಂಕ್ ಮಾಡ್ರಿ, ಆಮೇಲೆ ಅಪ್ಲಿಕೇಶನ್ ಹಾಕಾಗತ್ತೆ. ನಾ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಯಾವ ಜಿಲ್ಲೆಗೆ ಹಾಕ್ಬೇಕು, ಯಾವ ಜಿಲ್ಲೆಗೆ ಹಾಕ್ಬಾರ್ದು ಅಂತೇಳಿ ಅದನ್ನು ಕೂಡ ತಿಳಿಸ್ತೀನಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.